ಸ್ಯಾಂಡಲ್ವುಡ್ ನಟಿ ರಾಧಿಕಾ ಪಂಡಿತ್ಗೆ ಇಂದು ಬರ್ತ್ಡೇ ಸಂಭ್ರಮ. ಅಭಿಮಾನಿಗಳ ಜೊತೆ ಬರ್ತ್ಡೇ ಆಚರಿಸಿಕೊಂಡ್ರು ರಾಧಿಕಾ ಪಂಡಿತ್. ಒಳ್ಳೆಯ ಸ್ಕ್ರಿಪ್ಟ್ ಸಿಕ್ಕರೆ ಖಂಡಿತವಾಗ್ಲೂ ಮುಂದಿನ ದಿನಗಳಲ್ಲಿ ಸಿನಿಮಾ ಮಾಡ್ತೀನಿ ಅಂತಲೂ ಕೂಡ ರಾಧಿಕಾ ಪಂಡಿತ್ ಈ ಸಂದರ್ಭದಲ್ಲಿ ಹೇಳಿದ್ದಾರೆ. ಅಭಿಮಾನಿಗಳು ಕೊಡುವ ಗಿಫ್ಟ್ಗಿಂತ ಅವರ ಪ್ರೀತಿ ಮುಖ್ಯ ಅಂತ ಮನಬಿಚ್ಚಿ ಮಾತನಾಡಿದ್ರು. ನಾವು ಪ್ರತಿನಿಧಿ ಮಾಲ್ತೇಶ್ ಮಾತನಾಡಿಸಿದ್ದಾರೆ ರಾಧಿಕಾ ಪಂಡಿತ್ ಅವರನ್ನ. ಬನ್ನಿ ನೋಡೋಣ. ಸ್ಯಾಂಡಲ್ವುಡ್ನ ಸಿಂಡ್ರೆಲಾ ರಾಧಿಕಾ ಪಂಡಿತ್ ಅವರು ನಮ್ಮ ಜೊತೆ ಇದ್ದಾರೆ. ಇವತ್ತು ತುಂಬ ವಿಶೇಷ ದಿನ ನಿಮ್ಮ ಅಭಿಮಾನಿಗಳಿಗಾಗಿದೆ. ಹೇಗೆ ಅನಿಸ್ತಿದೆ? ಫಸ್ಟ್ ಎಲ್ರಿಗೂ ನಮಸ್ಕಾರ. ತುಂಬ ಖುಷಿ ಆಗ್ತಿದೆ. ಬಿಕಾಸ್ ಇಷ್ಟು ವರ್ಷ ಆದಮೇಲೂ ಅದೇ ಪ್ರೀತಿ ಇಟ್ಕೊಂಡು ಇಷ್ಟು ಜನ ಎಲ್ಲ ಇಡೀ ಕರ್ನಾಟಕದಿಂದ ಬಂದು ನನ್ನ ಜನ್ಮದಿನ ವಿಶ್ ಮಾಡೋಕ್ಕೆ ಅಂತ ಬರ್ತಾರೆ. ತುಂಬ ಖುಷಿ ಆಗುತ್ತೆ. ಸೊ ಇವತ್ತಿನ ಒಂದಿನ ನಾನು ಅವ್ರ ಜೊತೆ ನಾನು ಸೆಲೆಬ್ರೇಟ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಸೊ ಇದು ವರ್ಷ ಆಗ್ತಾನೆ ಬರ್ತಾ ಇದೆ ಆ್ಯಂಡ್ ಐ ಆಮ್ ಹ್ಯಾಪಿ. ಅಭಿಮಾನಿ ಮಾತಾಡಿಸ್ತಾ ಇದ್ದೆ ಸರ್, ಅವರ ಸಿನಿಮಾ ಹೊರತುಪಡಿಸಿ ರಾಧಿಕಾ ಮೇಡಮ್ ಪರ್ಸನಲ್ ಜರ್ನಿ ನಂಗೆ ತುಂಬ ಇಷ್ಟ ಅಂತ ಹೇಳ್ತಿದ್ರು. ಹೇಗೆ ಅನಿಸ್ತದೆ? ಅದು ಆ್ಯಕ್ಚುಲಿ ಬಿಗ್ಗೆಸ್ಟ್ ಕಾಂಪ್ಲಿಮೆಂಟ್. ಬಿಕಾಸ್ ಏನಾಗುತ್ತೆ ಅಂದರೆ ನಿಮ್ಮ ನಟನೆ ಇಷ್ಟ, ನಿಮ್ಮ ಚಿತ್ರ ಇಷ್ಟ ಅನ್ನೋದು ಖುಷಿ ಆಗುತ್ತೆ. ಬಟ್ ನಿಮ್ಮ ಲೈಫ್ ನಮಗೆ ಸ್ಫೂರ್ತಿ ಅಥವಾ ನೀವು ನಮಗೆ ಸ್ಫೂರ್ತಿ ಅನ್ಸೋದು ಅದು ದೊಡ್ಡ ಇರೋದ್ರಲ್ಲಿ ತುಂಬ ದೊಡ್ಡ ಕಾಂಪ್ಲಿಮೆಂಟ್. ಸೊ ಐ ಆಮ್ ವೆರಿ ಹ್ಯಾಪಿ. ನಾನು ಹೇಳ್ದಂಗೆ ಐ ಆಮ್ ಬ್ಲೆಸ್ಡ್. ಥ್ಯಾಂಕ್ ಯು ಮೇಡಮ್. ಎಷ್ಟು ಸರ್ ಕೊಟ್ಟಂಥ ಗಿಫ್ಟ್ ಏನು ವಿಶೇಷವಾಗಿ ಸೆಲೆಬ್ರೇಟ್ ಮಾಡಿದ್ರು? ಇಲ್ಲ, ನಾವು ಯೂಶ್ವಲಿ ಗಿಫ್ಟ್ ಅಂತ ಮೆಟೀರಿಯಲ್ಸ್ ಏನು ಎಕ್ಸ್ಚೇಂಜ್ ಮಾಡಲ್ಲ. ಇಟ್ಸ್ ಜಸ್ಟ್ ನಾವು ಟೈಮ್ ಕೊಡೋದು ಅಥವಾ ಈ ಸಣ್ಣ ಪುಟ್ಟದ್ದು ಇಸ್ ಮೋರ್ ಎಫೆಕ್ಟಿವ್ ಫಾರ್ ಅಸ್. ನಿಮಗೆ ತುಂಬ ಸ್ಪೆಷಲ್ ಇಷ್ಟ ಆಗಿದ್ದಂಥ ಫ್ಯಾನು ಗಿಫ್ಟ್ ಏನಾಯ್ತು ಇವತ್ತು? ಗಿಫ್ಟ್ ಅನ್ನೋದು ಚಿಕ್ಕದು ದೊಡ್ಡದಲ್ಲ, ಅವ್ರ ಪ್ರೀತಿನೇ ನಮ್ಮ ಗಿಫ್ಟ್. ಫೈನಲ್ ಒಂದಂದ್ರೆ ನೀವು ಮತ್ತೆ ಕಮ್ ಬ್ಯಾಕ್ ಮಾಡುವಂಥ ಸಾಧ್ಯತೆಗಳು, ನಿಮ್ಮ ಅಭಿಮಾನಿಗಳಿಗೋಸ್ಕರ ಏನಾದ್ರು ಗುಡ್ ನ್ಯೂಸ್ ಕೊಡುವಂಥದ್ದು ಇದೆಯಾ ಅಂತ? ಈಗ ಸದ್ಯಕ್ಕೆ ನಾನು ಏನೂ ಯೋಚನೆ ಮಾಡ್ತಾ ಇಲ್ಲ. ನೋಡೋಣ, ನಾನು ಹೇಳೋ ಅಂಥದ್ದು ಒಂದು ಸಬ್ಜೆಕ್ಟ್ ಬಂದರೆ ನೋಡೋಣ. ಬಟ್ ಈಗಂತೂ ಆದಷ್ಟು ಬೇಗ ರೆಡಿ ಆಗಲಿ. ಒನ್ಸಿಗೆ ನಮ್ಮ ಕಡೆಯಿಂದ ನಿಮಗೆ ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಎಸ್, ಇದಿಷ್ಟು ರಾಧಿಕಾ ಪಂಡಿತ್ ಅವರ ಮಾತಾಗಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಸಂದೇಶ್ ಜೊತೆ ಮಾಲ್ತೇಶ್ ಚೆಗ್ಗಿನ್, TV9 ಬೆಂಗಳೂರು.